ಮೇಲೆ ಹೇಳ್ತಾ ಇರ್ತೀನಿ, ಇಲ್ಲೇನು 10 ಟೀಮ್ಗಳಿದ್ದಾವೆ, ಯಾವುದೇ ಸಮಯದಲ್ಲಿ ಯಾರನ್ನಾದರೂ ಉರುಳಿಸುವಂಥ ಶಕ್ತಿ ಹೊಂದವರಿದ್ದಾರೆ. ಇವತ್ತು ನೋಡ್ರಿ, ಈ ಸಲ ಮತ್ತು MI ಅಂದರೆ ಮುಂಬೈ ಇಂಡಿಯನ್ ಅಥವಾ CSK ಫೈನಲ್ಗೆ ಬರ್ಬೋದು. ಎರಡು ಟಾಪ್ ಇದ್ದಾವೆ ಅಂತ ವಿಚಾರ ಮಾಡಿದ್ರು. ಲಾಸ್ಟ್ ಇಯರ್ ಹಂಗೆ ಮಾಡಿದರು. ಅದು ಲಾಸ್ಟ್ ಇಯರ್ RCB ಬಂತು, ಹೊಡ್ಕೊಂಡು ಹೋಯಿತು. ಈ ಸಲ ಇವ್ರ ಮೇಲೆ ಕಂಡಿತ್ತು ಮೋಸ್ಟ್ಲಿ, ಮತ್ತು ಜೊತೆಗೆ RCB. ಇವತ್ತು RCB ಟಾಪ್ದಲ್ಲೇ ಆ ಮತ್ತು ಬೇರೆ. ಆದರೆ ಇವು ಎರಡು ಟೀಮ್ಗಳು MI ಮತ್ತು CSK ಇವತ್ತು ಹೊರಗೆ ಹೋಗೋ ಪರಿಸ್ಥಿತಿ ಬಂದವು. ಯಾಕಂದರೆ ಮುಂದಿನ 2 ಮ್ಯಾಚ್ಗಳನ್ನು, ಇನ್ನು 2 ಮ್ಯಾಚ್ ಉಳಿದಿದ್ದು ನಮ್ಮ CSK ಅವ್ರದ್ದು, ಈ ಚೆನ್ನೈ ಸೂಪರ್ ಕಿಂಗ್ಸದ್ದು. ಅವು ಎರಡೂ ರನ್ ರೇಟ್ಲಿ ಹೆಚ್ಚಿನ ರನ್ ರೇಟ್ಲಿ ಗೆಲ್ಲಬೇಕು ಅಂದಾಗ ಒಂದಿಷ್ಟೇನು ಹೋಪ್ಸ್. ಅದು ಮತ್ತು ಬೇರೆ ಬೇರೆ ಟೀಮ್ಗಳು, ಅದರಲ್ಲೂ GT ಆಗಿರ್ಬೋದು, ಗುಜರಾತ್ ಟೈಟನ್ಸ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ RCB ಆಗಿರ್ಬೋದು, SRH ಆಗಿರ್ಬೋದು, PBKS ಆಗಿರ್ಬೋದು. ಅದು PBKS ಕೆಳಗೆ ಇಳಿತಾ ಇದೆ. ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ಲಾಸ್ಟಿಗೆ ಕಳೆದ 4 ಮ್ಯಾಚ್ಗಳನ್ನು ಸೋಲ್ತಾ ನಡೆದ. ಇನ್ನೊಂದು 2 ಮ್ಯಾಚ್ ಸೋತ್ರೆ ಮುಗಿದೋಗಿಬಿಡ್ತು. ಟಾಪ್ 4 ಜಾಗನೇ ಕೇಳ್ಕೊಡ್ತದೆ. ಅದರೊಳಗೆ ನಡೆಯುವ ಮ್ಯಾಚ್ದಲ್ಲಿ ಸೋತ್ರಂತೂ ಮುಗಿದೋಗಿ. ಅಂದ್ರೆ ಇದೇನು ತೋರಿಸ್ತದಪ್ಪ ಅಂತಂದ್ರೆ, ಇದೆಲ್ಲ ಕ್ರಿಕೆಟ್ ಅನಿಸುತ್ತಿದೆ ಆಟ. 5 ದಿವಸ ಆಡಿದ್ರು ಅಷ್ಟೇ ಪರಿಸ್ಥಿತಿ, 55 ಓವರ್ ಆಡಿದ್ರು ಅದೇ ಪರಿಸ್ಥಿತಿ, 20 ಓವರ್ ಆಡಿದ್ರು ಅದೇ ಪರಿಸ್ಥಿತಿ. ಇಲ್ಲಿ ಡೆಫಿನೆಟ್ ಆಗಿ ಡಿಸೈಟಿವ್ ಆಗಿ ಹೋದ ಇದೇ ರಿಸಲ್ಟ್ ಬರ್ತೈತೆ ಹೇಳಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಮ್ಯಾಚ್ನಲ್ಲೇ ನಿಶ್ಚಿತವಾಗಿ CSK ಗೆಲ್ಲಬಹುದು ತಿಳ್ಕೊಂಡವ್ರಿಗೆ ನಿರಾಶೆ ಆಗ್ಯದ. ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೋತರು. ಮತ್ತು ಲಕ್ನೋದವ್ರು ಗೆದ್ದರು. ಇನ್ನು ಲಕ್ನೋದವ್ರು ಗೆದ್ದರು ಸಹಿತ ಮುಂದಿನ 2 ಮ್ಯಾಚ್ ಗೆದ್ದರು ಏನು ಪರಿಣಾಮ ಆಗ್ತದೆ ಗೊತ್ತಿಲ್ಲ. ಆದರೂ ಕೆಲವೊಂದು ಯಾವುದೋ ಟೀಮ್ಗಳು ಹೆಚ್ಚು ಸೋತ್ರ. ಈಗ RCB ಆಗಿರ್ಬೋದು,